ಜನ ಲಾಗಿನ್ ಆಗಿದೆ ಸರ್ ನಮ್ಮ ತಾಲೂಕದು ಮಾತ್ರ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಉಳ್ಕೊಂಡಿದ್ದು ಮಂಗಲ್ಪೇಟೆ ಇವತ್ತು ಸಿಂಗ್ 100% ಆಗಿಲ್ಲ. ಶ್ರೀನಿವಾಸಪುರ ಮಾತ್ರ ಆಗಿದೆ. ಶ್ರೀನಿವಾಸಪುರ ನಮ್ಮ ಮೂಳಬಾಗಿಲು ಎಕ್ಸೆಪ್ಟ್ ನಮ್ಮ ಬಂಗಾರಪೇಟೆ ಅಲ್ಲ, ನಿಮ್ಮ ಬಂಗಾರಪೇಟೆ ಅವರು ಸೇರ್ತಾರೆ. ಇಲ್ಲೇನಾಗಿತ್ತು, ಬಂಗಾರಪೇಟೆಯಲ್ಲಿ ಶಾರ್ಟೇಜ್ ಇತ್ತು, ಟೀಚರ್ ಶಾರ್ಟೇಜ್ ಇದ್ರು. ಅಂದರೆ ಒಂದು 45 ಜನ ಇಲ್ಲಿ ಶಾರ್ಟೇಜ್ ಇದ್ರು, 70 ಜನ KGF ಶಾರ್ಟೇಜ್ ಇದ್ರು. ಒಂದೇ ಆ್ಯಪಲ್ಲಿ ಹಿಂದೆ ತಾಲೂಕಿತ್ತಲ್ಲ ಹಂಗೆ ಕೊಟ್ಟಿದ್ರು. ಅದನ್ನು ನಾವು ಮುಳುಬಾಗಿಲಿಂದ ಒಂದು 70 ಜನ, ಆಮೇಲೆ ಶ್ರೀನಿವಾಸಪುರ 45 ಜನ ಕೊಟ್ಟಿದ್ವು. ಆ ಟೀಚರ್ಸ್ಗಳು ನಾವು ಬಂದು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸರ್, ಸ್ವಲ್ಪ ಕನ್ಸಿಡರ್ ಮಾಡಿ ಅಂತ ಹೇಳಿದರು. ಆಮೇಲೆ ನಾವೇನು ಮಾಡೋದು, ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ FDಗಳಿಗೆಲ್ಲ ಟ್ರೈನ್ ಮಾಡಿ ಅವ್ರನ್ನ ಹಾಕಿದ್ದೀವಿ. ಅವರು ಇವತ್ತು ಬಂದು ರಿಪೋರ್ಟ್ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅವರು ಬಂದು ರಿಪೋರ್ಟ್ ಮಾಡಿ ಅದನ್ನು ಅಸೈನ್ ಮಾಡಿ ಆಮೇಲೆ ಲಾಗಿಂಗ್ನ ಅವರು ಇದು ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗೋಕ್ಕೆ ಮಧ್ಯಾಹ್ನ ತನಕ ತಗೊಂಡಿದ್ದಾರೆ. ಸೊ ಪ್ರಾಬ್ಲಿ ನಾಳೆಯಿಂದ 100% ಸರ್ವೇಯರ್ಸ್ಗಳು ಎನ್ಯುಮರೇಟರ್ಸು ಫೀಲ್ಡಲ್ಲಿ ಇರ್ತಾರೆ. ಅವ್ರಿಗೆ ನಾವು ಟಾರ್ಗೆಟ್ ಕೊಟ್ಬಿಟ್ಟಿದ್ದೀವಿ. ಪ್ರತಿ ಎನ್ಯುಮರೇಟರು 10 ಮನೆಗಳು ಮಿನಿಮಮ್ ಮಾಡಬೇಕು, 10 ಮನೆ. ಆದರೆ ಈ 4 ದಿನ ಏನಾಗಿದೆ, ಟಾರ್ಗೆಟ್ ರೀಚ್ ಆಗೋಕ್ಕಾಗಿಲ್ವಲ್ಲ, ಆ ವ್ಯತ್ಯಾಸನವರು ಕಾಂಪನ್ಸೇಟ್ ಮಾಡಬೇಕು. ಪ್ರಾಯಶಃ ನನಗನ್ಸಿದ್ದು 15 ಮಾಡಿದ್ರೆ ಅಥವಾ 17 ಮಾಡಿದ್ರೆ ನಾವು ಈಸಿಯಾಗಿ 10 ದಿನದೊಳಗಡೆ ಟಾರ್ಗೆಟ್ನ ಅಚೀವ್ ಮಾಡ್ಬೋದು. ಯಾಕೆಂದರೆ ನಮ್ಮ ಇಡೀ ಜಿಲ್ಲೆದು ತಗೊಂಡ್ರೆ 3471 ನಮ್ಮಲ್ಲಿರ್ತಕ್ಕಂಥ ಎನ್ಯುಮರೇಷನ್ ಬ್ಲಾಕ್ಸ್. ಅಂದರೆ ಪ್ರತಿದಿನ ನಮ್ಮಲ್ಲಿ 34,000 ಟಾರ್ಗೆಟ್ ರೀಚ್ ಆಗಲೇಬೇಕು. ನಾನು 34,000 ಇಂಟು 10 ದಿನ, ನನಗಿರೋದೇ 11 ದಿನ ಟೈಮ್. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಯಾರು ಈ ನಿರ್ಲಕ್ಷ್ಯ ವಹಿಸಿದ್ರು, ಎಸ್ಪೆಷಲಿ BOಗಳು ಯಾಕೆ ನಾವು ಜವಾಬ್ದಾರಿ ಮಾಡಿದ್ದೀವಿ ಅಂದರೆ, ಈ ಸರ್ವೆ ಸೂಪರ್ವೈಸರ್ಸ್ಗಳೆಲ್ಲ BRCಗಳು CRPಗಳಿಂದ ಹಾಕಿರೋದು. ನಾವು ಒಬ್ಬ ಸೂಪರ್ವೈಸರ್ಗೆ 20 ಜನ ಅಷ್ಟೇ ಬರೋದು ಸರ್ವೇಯರ್ಸ್ಗಳು. ಅವ್ರು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಒಂದು ತಾಲೂಕಿನಲ್ಲಿ 25ರಿಂದ 30 ಜನ ಸೂಪರ್ವೈಸರ್ಸ್ ಇರ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಈ ಎಲ್ಲ ಸೂಪರ್ವೈಸರ್ಸ್ ದೇ ಶುಡ್ ರಿಪೋರ್ಟ್ ಇನ್ ತಹಶೀಲ್ದಾರ್ಸ್ ಆಫೀಸ್. ತಹಶೀಲ್ದಾರು, EO, BO ಆ್ಯಂಡ್ AD, BCM ಎಲ್ಲರೂ ಶುಡ್ ಸಿಟ್ ಟುಗೆದರ್. ಆ 25 ಜನ ಸರ್ವೇಯರ್ಸ್ ಸೂಪರ್ವೈಸರ್ಸ್ ಇದ್ದಾರೆ, ಆ ಸರ್ವೇಯರ್ಸ್ ಎಲ್ಲರೂ ಲಾಗಿನ್ ಆಗಿದ್ದಾರೆ ಇಲ್ವಾ ಅಂತ ಎನ್ಶೂರ್ ಮಾಡಬೇಕು. ಯಾಕೆಂದರೆ ನನಗೆ 20 ಜನ ಇರೋದು, ನಾನು 20 ಜನ ಲಾಗಿನ್ ಆಗಿದ್ದಾರೆ ಇಲ್ವಾ ಅಂತ ಐ ಹ್ಯಾವ್ ಟು ಗೆಟ್ ದ ರಿಪೋರ್ಟ್. BO ಕೊಡಬೇಕು, BO ನೀವರಿಗೆ ಕೊಡಬೇಕು, ಯಾರಿಗೆ, ತಹಶೀಲ್ದಾರ್ಗೆ. ಸೊ BO ಹ್ಯಾಸ್ ಟು ಮಾನಿಟರ್. ನಿನ್ನೆ ಅವರು ಸರಿಯಾಗಿ ಮಾಡಿದಿರೋದ್ರಿಂದ ಮತ್ತೆ ಇದು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ ನಾವು ಅವರಿಗೆ. ಏಕೆಂದರೆ ನಮಗೆ ಟೈಮ್ ಬೌಂಡ್ ಇದು. 7ನೇ ತಾರೀಕು ನಂತರದಲ್ಲಿ ಇದನ್ನು ವಿಸ್ತರಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಶಾಲೆಗಳು ಪ್ರಾರಂಭ ಆಗುತ್ತೆ, ಟೀಚರ್ಸ್ ಹೊಟ್ಟೋಗ್ಬಿಡ್ತಾರೆ. ಆ ಕಾರಣಕ್ಕಾಗಿ ಮತ್ತು ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದೆ. ಒಂದು ಸಮಾಜದ ಅಭಿವೃದ್ಧಿ ಪ್ರಗತಿಗೆ ನಾವು ಇದನ್ನು ಅಳೆಯೋದಕ್ಕೆ ಒಂದು ಮಾನದಂಡವಾಗಿ ಉಪಯೋಗಿಸ್ಕೋತೀವಿ ಇಲ್ಲಿ ಸಿಗ್ತಕ್ಕಂಥ ದತ್ತಾಂಶವನ್ನು. ಮತ್ತು ಯಾವುದೇ ಹೊಸ ರೀತಿ, ಹೊಸ ಕಾರ್ಯಕ್ರಮಗಳು ಮತ್ತು ನೀತಿ ನಿರೂಪಣೆಗಳು ಆಗಬೇಕು ಅಂದರೆ ನಿಮಗೆ ದತ್ತಾಂಶಗಳು ಬೇಕು. ಯಾವ್ಯಾವ ಸಮುದಾಯಗಳಿಗೆ ಏನೇನು ಸೌಲಭ್ಯಗಳು ಸಿಗ್ತಿದೆ, ಯಾವುದು ಎಷ್ಟು ಸಮುದಾಯಗಳಿಗೆ ಸಿಗ್ತಾ ಇಲ್ಲ ಅನ್ನೋದು ಇದರಿಂದ ನಮಗೆ ಮನವರಿಕೆ ಆಗುತ್ತೆ. ಒಂದು ರೀತಿ ಏನು ಈ ಅಸಮತೋಲನ ಅನ್ನೋದು ಸಮಾಜದಲ್ಲಿ ಇರುತ್ತೆ, ಅದನ್ನು ತೊಡಗು ಹಾಕಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾನು ನಮ್ಮ ಎಲ್ಲ ಜಿಲ್ಲೆಯ ಮತ್ತು ವಿಶೇಷವಾಗಿ ಬಂಗಾರಪೇಟೆಯ ಸ್ಥಳೀಕರಲ್ಲಿ, ನಾಗರಿಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಭಾಗವಹಿಸಿ ನಿಮ್ಮ ಮಾಹಿತಿ, ನಾವೇನು ಸಮೀಕ್ಷೆದಾರರು ಬರ್ತಾರೆ ಆ ಮಾಹಿತಿ ಕೊಟ್ಟರೆ ಅದು ಭಾಳ ಬೇಗ ನಮ್ಮ ಕೆಲಸಗಳು ಕೂಡ ಆಗುತ್ತೆ.